ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ವಿಡಿಯೋದಲ್ಲಿ ನಾನು ಕಿಚನ್ ಮೇಕೋವರ್ನ ಮಾಡ್ತಾಯಿದ್ದೀನಿ. ನನ್ನ ಕಿಚನ್ ಮೇಕೋವರ್ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಏನಪ್ಪ ನನ್ನ ಕಿಚನ್ ಇಷ್ಟು ಮೆಸ್ಸಿಯಾಗಿದೆ ಅಂತ ಅನ್ಕೋತಾ ಇದ್ದೀರಾ? ಆ್ಯಕ್ಚುಲಿ ನಾವು ಈ ಮನೆ ಚೇಂಜ್ ಮಾಡಿ ಸ್ವಲ್ಪ ದಿನಗಳಷ್ಟೇ ಆಯಿತು. ಅದಕ್ಕೆ ನಾನು ರ್ಯಾಂಡಮ್ ಆಗಿ ಅರೇಂಜ್ ಮಾಡ್ಕೊಂಡು ಯೂಸ್ ಮಾಡ್ಕೋತಾ ಇದ್ದೆ. ಹಾಗೆ ಮೀಶೋ, ಅಮೆಝಾನಿಂದ ಕೆಲವೊಂದು ಪ್ರಾಡಕ್ಟ್ಸ್ ಬರೋದಿತ್ತು. ಎಲ್ಲ ಬಂದ ಮೇಲೆ ಒಂದೇ ಸಲ ಮೇಕ್ ಓವರ್ ಮಾಡ್ಕೊಂಡು ಹಾಗೆ ವಿಡಿಯೋ ಕೂಡ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ರ್ಯಾಂಡಮ್ ಆಗಿ ಅರೇಂಜ್ ಮಾಡ್ಕೊಂಡಿದ್ದೆ. ನಾವು ಮೊದಲಿದ್ದ ಮನೆಯ ಹೋಮ್ ಟೂರ್ ಕೂಡ ಮಾಡಿದ್ದೆ. ಇವಾಗ ನಾವಿರೋದು ಬಂದು ಗೌರ್ಮೆಂಟ್ ಕ್ವಾರ್ಟರ್ಸಲ್ಲಿ. ಈ ಗೌರ್ಮೆಂಟ್ ಕ್ವಾರ್ಟರ್ಸ್ ಕಿಚನ್ನ ಆದಷ್ಟು ಚೆನ್ನಾಗಿ ಕಾಣಿಸೋ ರೀತಿ ನಾನು ಮೇಕ್ ಓವರ್ ಮಾಡ್ಕೊಳ್ಳೋಣ, ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದೇ ರ್ಯಾಕ್ನ ಕ್ಲಿಯರ್ ಮಾಡ್ಕೊಂಡು ಹಾಗೆ ನಾನು ಅರೇಂಜ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಫಸ್ಟು ಮೇಲಿಂದ ಶುರು ಮಾಡ್ತಾಯಿದ್ದೀನಿ. ಈ ಪ್ಲಾಸ್ಟಿಕ್ ಕಂಟೈನರ್ಸ್ ಎಲ್ಲ ತೆಗೆದಿಟ್ಕೋತಾ ಇದ್ದೀನಿ. ಈಗ ಶೆಲ್ಫೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸ್ಕ್ರಬ್ಬರ್ ಬಳಸ್ಕೊಂಡು ಈ ರೀತಿ ಚೆನ್ನಾಗಿ ಉಜ್ಜಿಬಿಟ್ಟು ಹಾಗೆ ಒಂದು ಬಟ್ಟೆನ ತೊಗೊಂಡು ಕ್ಲೀನ್ ಮಾಡಿಕೊಂಡೆ. ಅಡುಗೆ ಮನೆಯಲ್ಲಿ ಜಿಡ್ಡಿರೋದ್ರಿಂದ ವಿಮ್ ಬಾರ್ನ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಅಕಸ್ಮಾತ್ ಹೆಚ್ಚು ಏನಾದರೂ ಜಿಡ್ಡಿದ್ರೆ ನೀವು ನಿಂಬೆಹಣ್ಣು ಹಾಗೆ ವಿನಿಗರ್ ಆ ಥರ ಯೂಸ್ ಮಾಡ್ಕೊಂಡು ಕೂಡ ಕಿಚನ್ನ ಕ್ಲೀನ್ ಮಾಡ್ಕೋಬೋದು. ಈಗ ಕೆಲವೊಂದು ಕಂಟೈನರ್ಸ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ಮಲ್ಟಿಪರ್ಪಸ್ ಕಂಟೈನರಲ್ಲಿ ದಿನನಿತ್ಯ ಬಳಸೋ ಅಂಥ ಪದಾರ್ಥಗಳನ್ನ ಹಾಕೋತಾ ಇದ್ದೀನಿ. ಮಸಾಲ ಐಟಮ್ಸು ಹಾಗೆ ಒಗ್ಗರಣೆ ಮಾಡೋದಕ್ಕೆ ಬಳಸೋ ಅಂಥ ಸಾಸಿವೆ, ಜೀರಿಗೆ ಎಲ್ಲ ಒಂದು ಕಡೆ ಇರಲಿ ಅಂದ್ಬಿಟ್ಟು ಹಾಕೋತಾ ಇದ್ದೀನಿ. ಈ ರೀತಿ ಕಂಟೈನರ್ಸ್ ಕ್ಲೀನ್ ಮಾಡೋದಕ್ಕೂ ತುಂಬ ಸುಲಭವಾಗಿದೆ. ಒಂದೊಂದೇ ಕಂಟೈನರ್ಸ್ ತೆಗಿಬೋದಲ್ಲ, ಅದರಿಂದ. ಈಗ ಮೇಲ್ಗಡೆ ಇರೋ ಶೆಲ್ಫ್ನ ಫಸ್ಟು ಅರೇಂಜ್ ಮಾಡ್ಕೋತಾ ಇದ್ದೀನಿ. ನಮ್ಮ ಹಾಲಿಂದ ಕಿಚನು ಡೈರೆಕ್ಟ್ ವಿಸಿಬಲ್ ಇರೋದ್ರಿಂದ ನಾನು ಇಲ್ಲಿ ಗ್ಲಾಸ್ ಐಟಮ್ಸ್ನೆಲ್ಲ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಹಾಗೆ ಟ್ರೇನ ಬೌಲ್ ಹಿಂದೆಗಡೆ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಸರಿ ಇಲ್ಲ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ ಹೇಳಿ. ಖಂಡಿತ ನಿಮ್ಮ ಕಮೆಂಟ್ ಅಂತೆ ನಾನು ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ರೀತಿ ಗ್ಲಾಸ್ ಐಟಮ್ಸ್ ಎಲ್ಲ ನನ್ನ ಹತ್ರ ಮುಂಚೆನೇ ಇತ್ತು. ಎವ್ರಿ 4 ಅಥವಾ 5 ಇಯರ್ಸ್ ಮನೆ ಚೇಂಜ್ ಮಾಡೋದ್ರಿಂದ ನಾವು ಈ ಬಾಕ್ಸ್ಗಳನ್ನೆಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ಗ್ಲಾಸ್ ಐಟಮ್ಸು ಶಿಫ್ಟ್ ಮಾಡಬೇಕಾದ್ರೆ ಒಡಿಬಾರ್ದು ಅಂತ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಈ ವಿಡಿಯೋ ನಿಮಗೆ ಚೆನ್ನಾಗಿದೆ ಅನಿಸಿದ್ರೆ, ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೇಲೆ ಶೆಲ್ಫಲ್ಲಿ ಗ್ಲಾಸ್ ಐಟಮ್ಸ್ ಎಲ್ಲ ಅರೇಂಜ್ ಮಾಡಿಕೊಂಡೆ. ಹಾಗೆ ಇನ್ನೂ ಸ್ವಲ್ಪ ಸ್ಪೇಸ್ ಮಿಕ್ಕಿದೆಯಲ್ಲ, ಅಲ್ಲಿ ಗ್ರಾಸರಿ ಕಂಟೈನರ್ಸ್ ಎಲ್ಲ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಈಗ ನಾನು ಕಿಚನ್ ಕೌಂಟರ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಟೈಲ್ಸ್ ಎಲ್ಲ ತುಂಬಾ ಗಲೀಜಾಗಿದ್ದರಿಂದ ಸ್ಟೀಲ್ ಸ್ಕ್ರಬ್ಬರ್ನ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸ್ಟೀಲ್ ಸ್ಕ್ರಬ್ಬರಲ್ಲಿ ತುಂಬ ಈಸಿಯಾಗಿ ಬೇಗನೆ ಕ್ಲೀನ್ ಆಗಿಬಿಡ್ತು. ಈಗ ಮೀಶೋಯಿಂದ ಕೆಲವೊಂದು ಕಂಟೈನರ್ಸ್ನ ತರಿಸಿದ್ದೆ. ಅದನ್ನೆಲ್ಲ ವಾಶ್ ಮಾಡ್ಕೊಂಡು ಒಂದು ಬಟ್ಟೆಯಿಂದ ಒರೆಸಿ ಇಟ್ಕೊತೀನಿ. ಯಾವುದೇ ಬಾಕ್ಸ್ ಆಗಲಿ, ಕಂಟೈನರ್ಸ್ ಆಗಲಿ, ಇನ್ನು ಏನೇ ಆಗಲಿ, ತಿನ್ನೋ ಪದಾರ್ಥಗಳನ್ನ ಹಾಕ್ತೀರಾ, ಬಳಸ್ತೀರಾ ಅಂತ ಅಂದರೆ ವಾಶ್ ಮಾಡಿನೇ ಯೂಸ್ ಮಾಡ್ಕೊಳ್ಳಿ. ಈಗ ಕಂಟೈನರ್ಸ್ನೆಲ್ಲ ನಾನು ವಾಶ್ ಮಾಡಿ ಬಟ್ಟೆಯಲ್ಲಿ ಒರೆಸಿ ಇಟ್ಕೊಂಡಿದ್ದೀನಿ. ವಾಲ್ಪೇಪರ್ನ ಸ್ಟಿಕ್ ಮಾಡ್ಕೋತಾ ಇದ್ದೀವಿ. ಇಲ್ಲಿ ಎಲ್ ಶೇಪ್ ಇರೋದ್ರಿಂದ ಈ ಕಡೆ ಕಾರ್ನರಲ್ಲಿ ಎಲ್ ಶೇಪಲ್ಲಿ ಕಟ್ ಮಾಡ್ಕೊಂಡು ಮುಂಚೆನೇ ಮೆಜರ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ವಿ. ಈ ವಾಲ್ ಸ್ಟಿಕ್ಕರ್ನ ಅಂಟಿಸೋದಕ್ಕೆ ನಾನು ಹಸ್ಬೆಂಡ್ನ ಹೆಲ್ಪ್ ತೊಗೊಂಡೆ. ಬಿಕಾಸ್ ಅದು ತುಂಬಾ ಕಷ್ಟ ಆಯಿತು. ಒಬ್ಬರು ಕೈಲಿ ಅಂಟಿಸೋಕ್ಕೆ ಆಗ್ತಾ ಇರಲಿಲ್ಲ. ತುಂಬಾ ಪೇಷನ್ಸಿಂದ ನಿಧಾನಕ್ಕೆ ಅಂಟಿಸ್ಬೇಕಾಗತ್ತೆ. ಒಂಚೂರು ಲೈನ್ ಕ್ರಾಸ್ ಆಯ್ತು ನಮ್ಮದು. ಇನ್ನೊಂದ್ಸಲಿ ತೆಗ್ದ್ಬಿಟ್ಟು ಅಂಟಿಸಿದ್ದು. ಈ ರೀತಿ ಮಾಡ್ತಾಯಿದ್ರೆ ಗಮ್ ಕೂಡ ಹೋಗಿಬಿಡುತ್ತೆ. ಈ ವಾಲ್ಪೇಪರ್ ಬಂದು 6 ಮೀಟರ್ ಇತ್ತು. ಇನ್ನೂ ಎಕ್ಸ್ಟ್ರಾ ಸ್ವಲ್ಪ ಬೇಕಿತ್ತು. ಆ ಕಡೆ ಇನ್ನೊಂದು ಶೀಟ್ ಇತ್ತಲ್ಲ, ಅದನ್ನು ಬಳಸ್ಕೊಂಡೆ. ಈಗ ಆಯಿಲ್ ಡಿಸ್ಪೆನ್ಸರ್ಗೆ ಆಯಿಲ್ ಹಾಕೋತಾ ಇದ್ದೀನಿ. ಒಂದಕ್ಕೆ ನಾನು ಸಾಸಿವೆ ಎಣ್ಣೆನ ಹಾಕೋತಾ ಇದ್ದೀನಿ. ಹಾಗೆ ಇನ್ನೊಂದು ಡಿಸ್ಪೆನ್ಸರ್ಗೆ ರಿಫೈನ್ಡ್ ಆಯಿಲ್ನ ಹಾಕೋತಾ ಇದ್ದೀನಿ. ಇದು ಬಂದು ಕಾಂಬೋ ಸೆಟ್ಟು. ಈ ಕಾರ್ನರಲ್ಲಿ ಒಂದು ಪ್ಲ್ಯಾಂಟ್ನ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಈ ಎಲ್ಲ ಪ್ರಾಡಕ್ಟ್ಸ್ ಅನ್ಬಾಕ್ಸಿಂಗ್ ವಿಡಿಯೋ ನಾನು ಸಪ್ರೇಟ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಆ ವಿಡಿಯೋನ ನೋಡ್ಬೋದು. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಶೇರ್ ಮಾಡಿರ್ತೀನಿ. ಸಾಕೆಟ್ ಇಲ್ಲೇ ಇರೋದ್ರಿಂದ ನಾನು ಮಿಕ್ಸಿನ ಈ ಕಾರ್ನರಲ್ಲಿ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. 1/2 ಕಿಲೋ ಕಂಟೈನರ್ಸ್ ಎಲ್ಲ ಮೀಶೋಯಿಂದ ತರಿಸಿದೆ. ಈ ಕಂಟೈನರ್ಸಲ್ಲಿ ನಾನು ಯಾವುದು ಥಿಂಗ್ಸ್ನೆಲ್ಲ ಕಡಿಮೆ ತೊಗೋತೀನಲ್ಲ ಅದನ್ನೆಲ್ಲ ಇದರೊಳಗಡೆ ಫಿಲ್ ಮಾಡ್ಕೋತಾ ಇದ್ದೀನಿ. ನನ್ನ ಕಿಚನ್ ಮೇಕ್ ಓವರ್ಗೆ ಯೂಸ್ ಮಾಡಿರೋ ಎಲ್ಲ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಇನ್ನೆರಡು ಮಲ್ಟಿಪರ್ಪಸ್ ಕಂಟೈನರ್ನ ತೊಗೊಂಡಿದ್ದೆ. ಇದು ಕೂಡ ಕಾಂಬೋ ಆಫರ್. 134 ರುಪೀಸ್ಗೆ ನನಗೆ 2 ಕಂಟೈನರ್ ಸಿಕ್ಕಿತ್ತು. ಒಂದು ಕಂಟೈನರಲ್ಲಿ ನಾನು ಧನಿಯಾ ಪುಡಿ, ಖಾರದ ಪುಡಿ, ಉಪ್ಪು, ಅರಿಶಿನ ಹಾಕೋತಾ ಇದ್ದೀನಿ.
ಮಸಾಲ ಎಲ್ಲ ಒಂದು ಕಡೆ ಇದ್ದರೆ ಅಡುಗೆ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂತ ಅಮೆಝಾನಿಂದ ಒಂದು ಸ್ಟೀಲ್ ರ್ಯಾಕ್ನ ತರಿಸಿದ್ದೆ. ಅದರಲ್ಲಿ ನಾನು ಡ್ರೈ ಫ್ರೂಟ್ಸ್ ಹಾಗೆ ಶುಗರ್ ಮತ್ತು ಟೀ ಪೌಡರ್ನ ಇಟ್ಕೋತಾ ಇದ್ದೀನಿ. ಈ 1/2 ಕಿಲೋ ಡಬ್ಬನೆಲ್ಲ ಫಿಲ್ ಮಾಡಿಕೊಂಡೆ. ಹಾಗೆ 1 ಕಿಲೋ ಡಬ್ಬಕ್ಕೆ 3 ಅಷ್ಟೇ ನನ್ನ ಹತ್ರ ಇತ್ತು. ಇನ್ನು ಮಿಕ್ಕಿದೆಲ್ಲ ನಾನು ಬೆಲ್ಲ ತೊಗೋತೀನಲ್ಲ, ಅದರಲ್ಲಿ ಒಂದು ಬಾಕ್ಸ್ ಬರುತ್ತೆ. ಆ ಬಾಕ್ಸ್ನ ನಾನು ಕ್ಲೀನ್ ಮಾಡ್ಕೊಂಡು 1 kg ಇದಕ್ಕೆ ಅದನ್ನೇ ಯೂಸ್ ಮಾಡಿಕೊಂಡೆ. ಆ್ಯಂಡ್ ಕೆಲವೊಂದು ಗ್ರಾಸರಿನೆಲ್ಲ ಫಿಲ್ ಮಾಡಿದ್ನಲ್ಲ, ಆದಮೇಲೆ ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತಲೂ ಅನ್ನಿಸ್ತು. ಕೆಲವೊಂದು ಚೇಂಜಸ್ ಕೂಡ ಮಾಡ್ಕೊಂಡಿದ್ದೀನಿ. ಈ ಕಡೆ ನಾನು 1/2 ಕಿಲೋ ಡಬ್ಬಗಳನ್ನೆಲ್ಲ ಜೋಡಿಸ್ಕೋತಾ ಇದ್ದೀನಿ. 3 ಡಬ್ಬಗಳು ಬಂದು ನಾನು ರ್ಯಾಕಲ್ಲಿ ಜೋಡಿಸಿದ್ದೆ, ಇನ್ನು 9 ಡಬ್ಬ ಅಷ್ಟೇ ಮಿಕ್ಕಿತ್ತು. ಸೊ ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇನ್ನು 3 ಗೋಲ್ಡನ್ ಕಲರ್ ಡಬ್ಬ ಈ ರೀತಿ ಇಲ್ಲೇ ಇಟ್ಕೋತಾ ಇದ್ದೀನಿ 1 ಕಿಲೋದು. ಈಗ ಕೆಳಗಡೆ ಕೌಂಟರ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಮೆಸ್ಸಿಯಾಗಿದೆ ಅಂತ. ಹಾಗೆ ಆಪೋಸಿಟ್ ಸೈಡಲ್ಲೂ ಒಂದು ಶೆಲ್ಫ್ನ ಕೊಟ್ಟಿದ್ದಾರೆ. ನಾವು ಇಲ್ಲೇ ಪೂಜೆ ಎಲ್ಲ ಮಾಡ್ಕೋತೀವಿ. ಇದರಲ್ಲಿ ತುಂಬಾ ಫಿಲ್ ಮಾಡಿರೋ ಥರ ಇತ್ತು. ಅದಕ್ಕೆ ನಾನು ಯಾವ್ಯಾವ್ದು ರೇರಾಗಿ ಯೂಸ್ ಮಾಡ್ತೀನಿ ಅದನ್ನೆಲ್ಲ ಎತ್ತಿಟ್ಕೊಂಡು ರೆಗ್ಯುಲರಾಗಿ ಯೂಸ್ ಮಾಡೋದು ಮಾತ್ರ ಇದರಲ್ಲಿ ಇಟ್ಕೊತಾ ಇದ್ದೀನಿ. ಈ ಬಾಕ್ಸಲ್ಲಿ ನಾನು ಪಲಾವ್ ಎಲೆ, ಕಸೂರಿ ಮೇಥಿ ಈ ರೀತಿ ಕೆಲವೊಂದು ಐಟಮ್ಸ್ನ ಇಟ್ಕೊಂಡಿದ್ದೆ. ಸೊ ಇದನ್ನು ಕಾರ್ನರಲ್ಲಿ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಈ ಕಡೆ ಸೌಟು ಸ್ಪೂನ್ಸ್ ಬಾಕ್ಸ್ ಎಲ್ಲ ಇಟ್ಕೋತಾ ಇದ್ದೀನಿ. ಕಾರ್ನರಲ್ಲಿ ಸ್ವಲ್ಪ ಪ್ಲೇಸ್ ಉಳಿದಿದೆ. ಇಲ್ಲಿ ನಾನು ಲಟ್ಟಣಿಗೆನ ಇಟ್ಕೋತಾ ಇದ್ದೀನಿ. ಹಾಗೆ ಈ ಪರ್ಪಲ್ ಡಬ್ಬದ ಮೇಲೆ ಮಲ್ಟಿಪರ್ಪಸ್ ಕಂಟೈನರ್ ಇಟ್ಕೊಂಡಿದ್ನಲ್ಲ, ಅದು ಕೂಡ ಚೇಂಜ್ ಮಾಡಿಕೊಂಡೆ. ಆ್ಯಂಡ್ ಇದರಲ್ಲಿ ನಾನು ಕಡಲೆ ಬೀಜ, ಕಡಲೆಬೇಳೆ ಹಾಗೆ ಉದ್ದಿನಬೇಳೆನ ಹಾಕಿಟ್ಕೊಂಡಿದ್ದೀನಿ, ಒಗ್ಗರಣೆಗೆ ಈಸಿ ಆಗುತ್ತೆ ಅಂತ. ಬಟ್ ನಂಗೆ ಅನ್ನಿಸ್ತು ಇದು ವಾಶ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸಾಲ್ಟ್ ಹಾಕಿಡೋಣ ಅಂತ ಜಿಯೋ ಮಾರ್ಟಲ್ಲಿ ಈ ಸೆರಾಮಿಕ್ ಪಾಟ್ನ ತೊಗೊಂಡೆ. ಇದು 850 ml ಇದೆ. ಕಾಸ್ಟ್ ಬಂದು 68 ರೂಪೀಸ್ ಏನೋ ಆಯಿತು. ಆನ್ಲೈನ್ಕಿನ್ನ ಕಡಿಮೆಗೆ ಸಿಕ್ತು. 1100 ml ಇತ್ತು, ಬಟ್ ಅದು ತುಂಬ ಉದ್ದ ಅನ್ನಿಸ್ತು. ಇದು ಕ್ಯೂಟಾಗಿ ಕಾಣಿಸ್ತು, ಸೊ ನಾನು ಚಿಕ್ಕದೇ ತೊಗೊಂಡೆ. ಈಗ ಫುಲ್ ಟಾಪಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆ ನಾನು ಕೆಲವೊಂದು ಕಾರ್ಟೂನ್ ಬಾಕ್ಸ್ಗಳನ್ನೆಲ್ಲ ಇಟ್ಟಿದ್ದೆ, ಮಿಕ್ಸಿ ಹಾಗೆ ಹಾಟ್ ಬಾಕ್ಸ್ದು ಗ್ಲಾಸಸ್ ಡಬ್ಬಗಳನ್ನೆಲ್ಲ ಇಟ್ಕೊಂಡಿದ್ನಲ್ಲ, ಇದನ್ನೆಲ್ಲ ನಾನು ಕ್ಲಿಯರ್ ಮಾಡ್ಕೊಂಡು ಬೇರೆ ಕಡೆ ಪ್ಲೇಸ್ ಮಾಡಿಕೊಂಡೆ. ಈಗ ಕೆಳಗಡೆ ಕೌಂಟರ್ನ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸಾಕಷ್ಟು ಪಾತ್ರೆಗಳನ್ನೆಲ್ಲ ಇಟ್ಕೊಂಡಿದ್ದೆ. ಇದರಲ್ಲಿ ಸುಮಾರಷ್ಟು ಯೂಸ್ ಮಾಡಲ್ವಲ್ಲ, ರೇರಾಗಿ ಯೂಸ್ ಮಾಡೋದೆಲ್ಲ ಮೇಲೆ ಎತ್ತಿಟ್ಕೋತಾ ಇದ್ದೀನಿ. ಸೊ ಮೊರ ಇದೆಲ್ಲ ಜಾಸ್ತಿ ಯೂಸ್ ಆಗಲ್ಲ. ಆ್ಯಂಡ್ ಈ ಕುಕ್ಕರ್ ಕೂಡ ನಾನು ಜಾಸ್ತಿ ಯೂಸ್ ಮಾಡಲ್ಲ. 3 ಲೀಟರ್ ಕುಕ್ಕರ್ ಸಾಕಾಗುತ್ತೆ. ಯಾರಾದರೂ ಬಂದಾಗಷ್ಟೇ ನಾನು 5 ಲೀಟರ್ ಕುಕ್ಕರ್ನ ಯೂಸ್ ಮಾಡ್ಕೊಳ್ಳೋದು. ಈಗ ಈ ಕೆಳಗಡೆ ಬಾಕ್ಸ್ ಎಲ್ಲ ಎತ್ತಿಡ್ಕೋತಾ ಇದ್ದೀನಿ. ಸಿಮೆಂಟ್ ಎಲ್ಲ ಕಿತ್ತೋಗಿರೋ ಥರ ಇತ್ತು. ಸೊ ನೋಡೋದಕ್ಕೂ ಅದು ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ವಾಲ್ಪೇಪರ್ ಹಾಕೋಣ ಅಂದ್ಕೊಂಡೆ. ಬಟ್ ವಾಲ್ಪೇಪರ್ ಸ್ವಲ್ಪ ಕಡಿಮೆ ಇತ್ತು. ವಿಂಡೋ ಸ್ಪೇಸ್ಗೆ ಹಾಕೋಣ ಅಂದ್ಬಿಟ್ಟು ಗ್ರೀನ್ ಮ್ಯಾಟ್ನ ತರಿಸಿದ್ನಲ್ಲ, ಅದನ್ನು ಇಲ್ಲಿಗೆ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ. ಇದೆಲ್ಲ ಎತ್ತಿಟ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಸ್ವಲ್ಪ ಧೂಳೆಲ್ಲ ಇತ್ತಲ್ಲ, ಕಸ ಎಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಇಲ್ಲಿ ನಾನು ಕೆಳಗಡೆ ಮ್ಯಾಟ್ ಹಾಕೋತಾ ಇದ್ದೀನಿ. ಮ್ಯಾಟು ಕೂಡ 6 ಅಡಿ ಇರೋದ್ರಿಂದ ಇದು ಸ್ಪೇಸ್ ಕೂಡ 6 ಅಡಿನೇ ಇದೆ. ಸೊ ಮ್ಯಾಟ್ ಎಕ್ಸಾಕ್ಟಾಗಿ ಇದಕ್ಕೆ ಫಿಟ್ ಆಯಿತು. ಈ ಗ್ರೀನ್ ಮ್ಯಾಟ್ ಹಾಕಿದ್ಮೇಲೆ ಲುಕ್ಕೆ ಕಂಪ್ಲೀಟಾಗಿ ಚೇಂಜ್ ಆಗೋಯಿತು. ಬಿಕಾಸ್ ಮುಂಚೆ ಇದು ಸಿಮೆಂಟ್ ಎಲ್ಲ ಕಿತ್ತೋಗ್ಬಿಟ್ಟಿತ್ತಲ್ಲ, ಹಾಗೆ ಪೇಂಟ್ ಎಲ್ಲ ಬಿದ್ದಿತ್ತು, ತುಂಬಾ ಗಲೀಜಾಗಿ ಕಾಣಿಸ್ತಾ ಇತ್ತು. ಸ್ವಲ್ಪ ಅಗ್ಲ ಇತ್ತು. ಸೊ ಆ ಕಡೆ ಸೈಡ್ ನಾನು ಹಾಗೆ ಫೋಲ್ಡ್ ಮಾಡಿಕೊಂಡೆ. ಕಟ್ ಮಾಡ್ಕೋಬೋದಿತ್ತು, ಬಟ್ ಕಟ್ ಮಾಡಿದ್ರೆ ಎಲ್ಲ ಒಂದೊಂದೇ ದಾರ ಎಲ್ಲ ಬರ್ಬೋದು ಅನ್ನಿಸ್ತು. ಅದಕ್ಕೋಸ್ಕರ ಆ ಕಡೆ ಫೋಲ್ಡ್ ಮಾಡಿ ಹಾಗೆ ಹಾಕ್ತಾ ಇದ್ದೀನಿ. ಈಗ ಈ ಬಾಕ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಇದರಲ್ಲಿ ಕೆಲವೊಂದು ಗ್ರಾಸರಿ ಎಕ್ಸ್ಟ್ರಾ ಇರೋದನ್ನ ಇಟ್ಕೊಂಡಿದ್ದೀನಿ. ಒಂದರಲ್ಲಿ ಗೋಧಿ ಹಿಟ್ಟು ಹಾಗೆ ಅಕ್ಕಿನ ಇಟ್ಕೋತಾ ಇದ್ದೀನಿ. ಈ ಕಡೆ ಸೈಡಲ್ಲಿ ಈರುಳ್ಳಿ ಬುಟ್ಟಿನ ಇಟ್ಕೋತಾ ಇದ್ದೀನಿ. ಇಲ್ಲಿ ಈರುಳ್ಳಿ, ಆಲೂಗಡ್ಡೆ ಹಾಗೆ ಬೆಳ್ಳುಳ್ಳಿನ ಇಟ್ಕೊಳ್ಳೋಣ ಅಂತ. ಇಡ್ಲಿ ಪಾತ್ರೆ ಹಾಗೆ ಗ್ರೇಟರ್ನ ಇಟ್ಕೊಂಡಿದ್ದೀನಿ. ಮಧ್ಯ ಪ್ಲೇಸ್ ಏನಿದೆಯಲ್ಲ, ಎಕ್ಸ್ಟ್ರಾ ಸ್ಪೇಸಲ್ಲಿ ವುಡನ್ ರ್ಯಾಕ್ನ ಇಟ್ಕೋತಾ ಇದ್ದೀನಿ. ಇಲ್ಲಿ ನಾನು ಹಾಲಿನ ಕ್ಯಾನು, ಹಾಟ್ ಬಾಕ್ಸು ಹಾಗೆ ಕೆಲವೊಂದು ಬಾಕ್ಸ್ಗಳು ಮತ್ತು ಬೌಲ್ಸ್ನ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಈಗ ಆಪೋಸಿಟ್ ಸೈಡಲ್ಲಿರೋ ಶೆಲ್ಫ್ನ ಕ್ಲಿಯರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕೆಲವೊಂದು ಬಾಟಲ್ಸು ಬಾಕ್ಸ್ನ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ವುಡನ್ ರ್ಯಾಕ್ ಹೈಟು ಕಡಿಮೆ ಇರೋದ್ರಿಂದ ಸೊ ಇದೆಲ್ಲ ಇಡೋದಕ್ಕೆ ಆಗಲಿಲ್ಲ. ಆ್ಯಂಡ್ ವಾಶ್ ಮಾಡಿ ಇಟ್ಕೊಂಡಿರೋ ಪಾತ್ರೆ ಎಲ್ಲ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಈಗ ಇಲ್ಲಿ ಕೆಳಗಡೆ ಡೈಲಿ ಯೂಸ್ ಮಾಡೋ ಪಾತ್ರೆಗಳನ್ನೆಲ್ಲ ಇಟ್ಕೋತಾ ಇದ್ದೀನಿ. ಇಲ್ಲಿ ಕೂಡ ಸಿಮೆಂಟ್ ಎಲ್ಲ ಕಿತ್ತೋಗ್ಬಿಟ್ಟಿದೆ. ನಾನು ಗ್ರೀನ್ ಮ್ಯಾಟ್ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಈಗ ಇನ್ನೊಂದು ಆರ್ಡರ್ ಮಾಡಬೇಕು. ಸ್ವಲ್ಪ ದಿನಕ್ಕೆ ಹಾಗೆ ಇರಲಿ ಅಂತ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾವು ಪೂಜೆ ಕೂಡ ಮಾಡ್ಕೊಳ್ಳೋದ್ರಿಂದ ಸಂಡೇ ನಾವು ನಾನ್ ವೆಜ್ ತಿಂದಿದ್ವಿ, ಅದಕ್ಕೋಸ್ಕರ ನಾನು ದೇವ್ರ ಹತ್ರ ಕ್ಲೀನ್ ಮಾಡ್ಕೊಂಡಿಲ್ಲ. ಕೆಲವು ಪ್ಲಾಸ್ಟಿಕ್ ಬಾಕ್ಸ್ಗಳು ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಮೇಲಿರೋ ಲೇಬಲ್ ಎಲ್ಲ ತೆಗೆದಿಟ್ಟಿದ್ದೀನಿ. ಯಾವ ರೀತಿ ತೆಗಿಯೋದು ಅಂತ ನಾನು ಬೇರೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ತೋರಿಸ್ಲಿಲ್ಲ.
ಈಗ ನಾನು ವಾಲ್ ಹ್ಯಾಂಗಿಂಗ್ನ ಹಾಕೋಣ ಅಂತ ನನ್ನ ಹಸ್ಬೆಂಡ್ ಹೇಳಿ ಇಲ್ಲಿ ಮೊಳೆನ ಹಾಕೋಕ್ಕೆ ಹೇಳಿದ್ದೆ. ಈ ವಾಲ್ ಹ್ಯಾಂಗಿಂಗ್ ಅಂತೂ ತುಂಬಾ ಚೆನ್ನಾಗಿದೆ, ಸೈಜ್ ಕೂಡ ದೊಡ್ಡದಾಗಿದೆ, ಕಲರ್ ಅಂತೂ ತುಂಬ ಅಟ್ರಾಕ್ಟಿವ್ ಆಗಿತ್ತು, ತುಂಬಾ ಇಷ್ಟ ಆಯಿತು ನನಗೆ, ಕಂಪ್ಲೀಟ್ ಲುಕ್ಕೇ ಚೇಂಜ್ ಮಾಡ್ತು. ಇದು ನನ್ನ ಪುಟ್ಟ ಗೌರ್ಮೆಂಟ್ ಕ್ವಾರ್ಟರ್ಸ್ನ ಕಿಚನ್. ನೋಡ್ತಾ ಇರ್ಬೋದು ಯಾವ ರೀತಿ ಕಂಪ್ಲೀಟ್ ಚೇಂಜ್ ಆಗಿದೆ ಅಂತ. ನನಗೂ ತುಂಬಾ ಖುಷಿ ಆಯಿತು ನನ್ನ ಕಿಚನ್ ನೋಡಿ. ಆದಷ್ಟು ಸಮಯ ನಾವು ಕಿಚನ್ನಲ್ಲೇ ಕಳೆಯೋದ್ರಿಂದ ಈ ರೀತಿ ಸುಂದರವಾಗಿ ಅರೇಂಜ್ ಮಾಡಿ ಇಟ್ಕೊಂಡ್ರೆ ನಮಗೂ ಖುಷಿ ಆಗುತ್ತೆ. ಹಾಗೆ ಅಡುಗೆ ಮಾಡಬೇಕಾದ್ರೆ ತುಂಬ ಖುಷಿಯಾಗಿ ಅಡುಗೆ ಮಾಡ್ಬೋದು. ಈ ನನ್ನ ಕಿಚನ್ ಮೇಕ್ ಓವರ್ ವಿಡಿಯೋ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಾನು ಎವ್ರಿ 2 days ಆದಮೇಲೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಹಾಗೆ ನನ್ನ ಕಿಚನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ.